ವಾತಾವರಣ ಬದಲಾಗಿದ್ದು ಚಳಿಗಾಲದ ಆಗಮನವಾಗಿದೆ. ಈ ನಡುವೆ ಶೀತ ಕೆಮ್ಮಿನ ಕಾಟ ವಿಪರೀತವಾಗ್ತಿದೆ. ಆರೋಗ್ಯ ಕೆಡಿಸುವ ಬದಲಾದ ವೆದರ್ ಬಗ್ಗೆ ಎಚ್ಚರದಿಂದ ಇರಬೇಕು. ಆ ನಿಟ್ಟಿನಲ್ಲಿ ನೆಗಡಿ, ಕೆಮ್ಮು ಸೇರಿದಂತೆ ಹುಷಾರು ತಪ್ಪಿಸುವ ವಿಷಯಗಳಿಗೆ ಪರಿಣಾಮಕಾರಿ ಮದ್ದುಗಳು ನಿಮಗಾಗಿ ಇಲ್ಲಿವೆ. ನೆಗಡಿ, ಕೆಮ್ಮೆ ಈ ಮದ್ದು ಮಾಡಿ ನೋಡಿ. ಬದಲಾಗುತ್ತಿರುವ ವಾತಾವರಣಕ್ಕೆ ಬೇಕಾದ ಮನೆಮದ್ದುಗಳು. ಹೊರಗಿನ ವಾತಾವರಣ ಚಳಿಗಾಲದತ್ತ ಬದಲಾಗುತ್ತಿದ್ದಂತೆ ಶರೀರದ ಒಳಗಿನ ವಾತಾವರಣವು ಬದಲಾಗುತ್ತದೆ. ನೆಗಡಿ, ಕೆಮ್ಮು, ಗಂಟಲು ಉರಿ, ಎದೆಯಲ್ಲಿ ಕಫ, ಬಿಗಿದ ಅನುಭವ ಮುಂತಾದವೆಲ್ಲ ಅನುಭವಕ್ಕೆ ಬರ್ತವೆ. ಅದರಲ್ಲೂ ಕೆಮ್ಮು ಒಮ್ಮೆ ಶುರುವಾದ್ರೆ ಅದನ್ನ ನಿಲ್ಲಿಸೋದು ಹೇಗಪ್ಪ ಅನ್ನುವಷ್ಟು ಕಿರಿಕಿರಿ ಉಂಟು ಮಾಡುತ್ತೆ. ರಾತ್ರಿ ಮಲಗಿದಾಗಲೇ ಹೆಚ್ಚಾಗಿ ಉಸಿರಾಟಕ್ಕೂ ತೊಂದರೆ ಕೊಟ್ಟು ನಿದ್ದೆಗೆಡಿಸಿ ಬೆಳಗ್ಗೆ ಎನ್ನುವಷ್ಟರಲ್ಲಿ ಹೈರಾಣಾಗಿಸಿರುತ್ತೆ. ಒಣ ಕೆಮ್ಮಾದ್ರೆ ಅದಕ್ಕೆ ಉಪಶಮನಗಳು ಬೇರೆ, ಕಫದ ಕೆಮ್ಮಿದ್ದರೆ ಅದಕ್ಕೆ ಮಾಡುವ ಔಷಧಗಳೇ ಬೇರೆ. ಮೊದಲಿಗೆ ಕೆಮ್ಮಿನ ಕಾರಣಗಳ ಕಡೆಗೆ ಗಮನ ಹರಿಸುವುದಾದ್ರೆ, ಶ್ವಾಸಕೋಶದ ಯಾವುದೇ ಸಮಸ್ಯೆಯನ್ನ ಸಿಗರೇಟ್ ಹೊಗೆ ತೀವ್ರಗೊಳಿಸಬಲ್ಲದು. ಸಮಸ್ಯೆ ಇರೋರು ಸ್ವತಃ ಸಿಗರೇಟ್ ಸೇದದಿದ್ದರೂ ಇನ್ನೊಬ್ಬರು ಸೇದಿದ್ದಾಗ ಈ ಹೊಗೆಯನ್ನ ಉಸಿರಾಡಿದರೂ ಸಮಸ್ಯೆ ಬಿಗಡಾಯಿಸುತ್ತೆ. ಚಳಿಗಾಲದ ಸಮಯದಲ್ಲಿ ವಾತಾವರಣದಲ್ಲಿ ಹೆಚ್ಚಾಗುವ ಪರಾಗ ಕಣಗಳು ಅಂದ್ರೆ ಪೋಲನ್ ಗ್ರೈನ್ಸ್, ಧೂಳು, ಹೊಗೆ ಮುಂತಾದ ಯಾವುದೇ ರೀತಿಯ ತೇಲುವ ಕಣಗಳು ಅಲರ್ಜಿ ಉಂಟು ಮಾಡಬಲ್ಲವು. ಇವುಗಳಿಂದ ಕೆಮ್ಮು ಮಾತ್ರವಲ್ಲ, ಶ್ವಾಸಕೋಶದ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಹೆಚ್ಚುತ್ತವೆ. ಚಳಿ ಹೆಚ್ಚಾಗುತ್ತಿದ್ದಂತೆ ವಾತಾವರಣದಲ್ಲಿ ಥಂಡಿ ಮಾತ್ರವಲ್ಲ, ಶುಷ್ಕತೆಯೂ ಸೇರಿಕೊಳ್ಳುತ್ತದೆ. ಇದರಿಂದ ಶ್ವಾಸನಾಳಗಳು ಸಂಕುಚಿತಗೊಂಡು ಕೆಮ್ಮು, ಕಫ ಬಿಗಿಯುವ ಸಮಸ್ಯೆ ಇನ್ನಷ್ಟು ಹೆಚ್ಚಬಹುದು. ದೇಹಕ್ಕೆ ಬೇಕಾಗುವಷ್ಟು ನೀರು ಕುಡಿಯದೇ ಇರುವುದು, ಅಲರ್ಜಿ ಹೆಚ್ಚುವಂತಹ ರಾಸಾಯನಿಕಗಳ ಬಳಕೆ, ಪರಿಮಳ ದ್ರವ್ಯಗಳು ಕೂಡ ಸಮಸ್ಯೆಯನ್ನ ಹೆಚ್ಚಿಸ್ತವೆ. ದೇಹಕ್ಕೆ ನೀರು ಸಾಕಾಗದಿದ್ದರೆ ಕಫ ಬಿಗಿಯುವುದು ಹೆಚ್ಚಾಗಿ ಅಸ್ತಮಾದಂತಹ ಲಕ್ಷಣಗಳು ಕಾಣಬಹುದು. ಈ ಸಮಸ್ಯೆ ಆರಂಭಿಕ ಹಂತದಲ್ಲಿರುವಾಗಲೇ ಮನೆಮದ್ದಿನಿಂದ ಲಕ್ಷಣಗಳನ್ನ ತಹಬಂದಿಗೆ ತರಬಹುದು. ಮೊದಲಿಗೆ ನೆಗಡಿ, ಕೆಮ್ಮು, ಕಫದಂಥ ಲಕ್ಷಣಗಳು ಆರಂಭವಾಗುತ್ತಿದ್ದಂತೆ ನೀರು ಹಾಗೂ ಇತರ ದ್ರವಾಹಾರಗಳನ್ನ ಹೆಚ್ಚಾಗಿ ಸೇವಿಸಿ. ಹರ್ಬಲ್ ಚಹಾ, ಕಷಾಯಗಳು, ಸೂಪ್ನಂಥವು ಈ ನಿಟ್ಟಿನಲ್ಲಿ ಸಹಾಯಕ. ಹೀಗೆ ದೇಹಕ್ಕೆ ನೀರು ಹೆಚ್ಚು ಹೋದಷ್ಟು ಶ್ವಾಸನಾಳಗಳಲ್ಲಿ ಬಿಗಿದಿರುವ ಕಫ ನೀರಾಗುತ್ತದೆ. ಆ ನಿಟ್ಟಿನಲ್ಲಿ ಒಂದಿಷ್ಟು ಸರಳ ಮನೆಮದ್ದುಗಳ ಬಗ್ಗೆ ವಿವರಿಸೋದಾದ್ರೆ, ಮೊದಲಿಗೆ ಜೇನುತುಪ್ಪ. ಬೆಚ್ಚಗಿನ ನೀರಿನ ಜೊತೆಗೆ ಸ್ವಲ್ಪ ಜೇನುತುಪ್ಪ ಹಾಕಿ ಕುಡಿಯುವುದು ಹಿತಕರ. ಶುಂಠಿ, ನಿಂಬೆಹುಲ್ಲು ಮುಂತಾದವುಗಳ ಚಹಾದ ಜೊತೆಗೂ ಕೊಂಚ ಜೇನುತುಪ್ಪ ಬೆರೆಸಿಕೊಳ್ಳಬಹುದು. ಇದರಿಂದ ನೆಗಡಿ, ಕೆಮ್ಮು ಎರಡಕ್ಕೂ ಉಪಶಮನ ದೊರೆಯುತ್ತೆ. ಇನ್ನು ಆವಿ ಅಂದ್ರೆ ಸ್ಟೀಮ್ ತೆಗೆದುಕೊಳ್ಳೋದು. ನೆಗಡಿಯಾಗಿ ಮೂಗು ಕಟ್ಟಿದ್ದರೆ, ಕೆಮ್ಮು ಹಾಗೆಯೇ ಕಫದ ಸಮಸ್ಯೆಗಳಿಗೆ ಇದು ಉತ್ತಮ ಪರಿಹಾರ. ಬಿಸಿ ನೀರಿನ ಪಾತ್ರೆಗೆ ಒಂದೆರಡು ಹನಿ ನೀಲಗಿರಿ ಎಣ್ಣೆ ಸೇರಿಸಿದ್ರೆ ಪ್ರಯೋಜನಕಾರಿ. ಚಿಕ್ಕ ಮಕ್ಕಳಿಗೆ ಇದನ್ನು ಉಪಯೋಗಿಸೋದಾದ್ರೆ ಪಾತ್ರೆಯಿಂದ ಕುದಿ ನೀರಿನ ಆವಿ ಸೇವಿಸೋದು ಅಪಾಯಕಾರಿಯಾಗಬಹುದು. ಬದಲಿಗೆ ಒಳ್ಳೆಯ ಸ್ಟೀಮರ್ಗಳು ಕೂಡ ಮಾರುಕಟ್ಟೆಯಲ್ಲಿ ಲಭ್ಯವಿದ್ದು ಅವುಗಳನ್ನು ಬಳಸಬಹುದು. ಇನ್ನು ಗಾರ್ಗಲ್. ಉಪ್ಪು ಹಾಕಿದ ಬೆಚ್ಚಗಿನ ನೀರಿನಿಂದ ಗಂಟಲು ಸ್ವಚ್ಛ ಮಾಡೋದು ಅಥವಾ ಗಾಗಲ್ ಮಾಡೋದು ಕೂಡ ಸರಳ ಪರಿಣಾಮಕಾರಿ ಮನೆಮದ್ದು. ಗಂಟಲು ಉರಿ, ಕೆರೆತ, ನೋವು, ಕೆಮ್ಮು ಇಂಥ ಯಾವುದೇ ಸಮಸ್ಯೆಗೆ ಈ ಉಪಾಯ ಪರಿಹಾರ ನೀಡಬಲ್ಲದು. ಕೆಲವೊಮ್ಮೆ ಈ ನೀರಿಗೆ ಚಿಟಿಕೆ ಅರಿಶಿನ ಹಾಕಿಕೊಳ್ಳೋದು ಉಪಯುಕ್ತ. ಇನ್ನು ಶುಂಠಿಯ ಚಹಾ ಅಥವಾ ಕಷಾಯ ಸೇವನೆ ಪ್ರಯೋಜನಕಾರಿ. ಶುಂಠಿಯಲ್ಲಿ ಉರಿಯೂತ ಕಡಿಮೆ ಮಾಡೋ ಗುಣಗಳಿರೋದ್ರಿಂದ ಊದಿಕೊಂಡಂತಾಗಿ ಕುಗ್ಗಿರುವ ಶ್ವಾಸನಾಳವನ್ನ ಇದು ವಿಕಸನಗೊಳಿಸುವ ಸಾಧ್ಯತೆ ಇದೆ. ಸಣ್ಣ ತುಂಡು ಶುಂಠಿಯನ್ನ ಚಿಟಿಕೆ ಉಪ್ಪಿನೊಂದಿಗೆ ಬಾಯಲ್ಲಿ ಒತ್ತರಿಸಿಕೊಂಡರೆ ಗಂಟಲಿನ ಕಿರಿಕಿರಿ ಉಪಶಮನವಾಗುತ್ತೆ. ಇನ್ನು ಬೆಳ್ಳುಳ್ಳಿ. ಸೋಂಕು ನಿರೋಧಕ ಗುಣ ಇದರಲ್ಲಿ ನೈಸರ್ಗಿಕವಾಗಿಯೇ ಇದೆ. ಆದರೆ ಹಸಿ ಬೆಳ್ಳುಳ್ಳಿ ತಿನ್ನೋದು ಹೆಚ್ಚಿನವರಿಗೆ ಇಷ್ಟವಾಗದೇ ಇರಬಹುದು. ಹಾಗಾಗಿ ಇದನ್ನ ಅಡುಗೆಯಲ್ಲಿ ಸ್ವಲ್ಪ ಹೆಚ್ಚು ಬಳಸೋದು ಅಥವಾ ಕಷಾಯದ ರೂಪದಲ್ಲಿ ಸೇವಿಸಬಹುದು. ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳಲು ಅನುಕೂಲಕರ. ಇನ್ನು ಪ್ರಮುಖವಾಗಿ ಮಲಗುವ ಭಂಗಿ. ನೆಗಡಿ, ಕೆಮ್ಮುಗಳು ಹೆಚ್ಚಿನ ತೊಂದರೆ ಕೊಡೋದೇ ಮಲಗಿದಾಗ. ಉಸಿರಾಡಲು ಕಷ್ಟವಾಗಿ ಕೆಮ್ಮು ನಿಲ್ಲಿಸಲಾಗದೆ ಒದ್ದಾಡುವ ಅವಸ್ಥೆ ಎಷ್ಟೋ ಬಾರಿ ಬರುತ್ತೆ. ಆಗ ಮಲಗುವ ಭಂಗಿಯನ್ನ ಬದಲಿಸೋದು ಅಗತ್ಯ. ದಿಂಬನ್ನು ಎತ್ತರಿಸಿ ತಲೆಯ ಭಾಗವನ್ನು ಮೇಲಕ್ಕೇರಿಸಿ ಮಲಗೋದು ಪರಿಣಾಮಕಾರಿಯಾದ ಉಪಶಮನ ನೀಡುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51,
ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.